ವಿಚಾರದಲ್ಲಿ ನಾನು ಕೂಡ ಕಳೆದ ವಾರ ಮಾನ್ಯ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದೆ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಾನು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿದ್ದೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕದ ಪಕ್ಷದ ವಿಚಾರ ಮತ್ತು ಆಡಳಿತದ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಹಿರಿಯರು ಸುಮಾರು 50 ವರ್ಷಗಳ ಕಾಲದಿಂದ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದಂಥ ಅಭಿವೃದ್ಧಿಪರ ಚಿಂತಕರು ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ಇವತ್ತೇನು ಕರ್ನಾಟಕದಲ್ಲಿ ಅನಾವಶ್ಯಕವಾಗಿ ಮಾಧ್ಯಮಗಳಲ್ಲಿ ಗೊಂದಲಮಯ ಸೃಷ್ಟಿ ಆಗ್ತಾ ಇದೆ, ಇದು ನಿಲ್ಲಬೇಕು. ಪಕ್ಷದ ಇನ್ನೆರಡು ವರ್ಷ ಆದಮೇಲೆ ಚುನಾವಣೆ ಮತ್ತೆ ಅನುಕೂಲ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇರಬೇಕು. ಸಿದ್ದರಾಮಯ್ಯನವ್ರನ್ನ ಪಕ್ಷ ತೆಗಿಬೇಕಂದ್ರೆ ಶಾಸಕರ ಅಭಿಪ್ರಾಯ ಖಂಡಿತವಾಗಿ ತೆಗೆದುಕೊಳ್ತೇನೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಆಗಬೇಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗಬೇಕು, ಇಲ್ಲಿಂದ ಸಿದ್ದರಾಮಯ್ಯನವರು ಇರಬೇಕು ಅಂತ ನಾನು ಸ್ಪಷ್ಟಪಡಿಸಿದೆ. ಅಂದ್ರೆ ರಾಯರೆಡ್ಡಿಯವರು ಬೇರೆದವರು ಯಾರನ್ನೂ ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ರಿಪ್ಲೇಸ್ಮೆಂಟ್ ಆಫ್ ಸಿದ್ದರಾಮಯ್ಯ ನಾವು ನೋಡಬೇಕಲ್ಲ. ರಿಪ್ಲೇಸ್ಮೆಂಟ್ ಅಂದರೆ ಅವ್ರಿಗೆ ಪರ್ಯಾಯವಾಗಿ ಯಾರಿದ್ದಾರೆ ಅಂದರೆ ಹಿರಿತನದಲ್ಲಿ ಸನ್ಮಾನ್ಯ ಖರ್ಗೆ ಅವರಿದ್ದಾರೆ ಮತ್ತು ನಮ್ಗೆ ಅಭಿಮಾನ ಇದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಾನು ಆಗಬೇಕಂದ್ರೆ 2008 ಆಗಬೇಕಾಗಿತ್ತಪ್ಪ, ನೀವೆಲ್ಲ ಸೋತ್ಬಿಟ್ರಿ, ನೀನು ಸೋತ್ರಿ, ಧರ್ಮಸಿಂಗ್ ಸೋತ್ರು, ದೇಶಪಾಂಡೆ ಸೋತ್ರು, ಪ್ರಕಾಶ್ ಅವತ್ತೆಲ್ಲರೂ ಸೀನಿಯರ್ ಲೀಡರ್ಸನ್ನು ನಾವೇ 32 ಜನ ಸೋತ್ಬಿಟ್ವಿ. ಅವತ್ತಿಂದ ಹಿಡಿದು ನನಗೆ ಆಗಲಿಲ್ಲ. ಸಫಲ್ ಮಾಡಿ ಒಳ್ಳೆ ಜನ ತಗೊಂಡು ಬರ್ರಿ, ಒಂದು 25 ಜನ ಮಂತ್ರಿಗಳನ್ನು ತೆಗೆದು ಯಾರ್ಯಾರು ಆಗ್ಬೇಕಂತ ಅವ್ರು ಕೊಡ್ರಿ ಅಂತ ಹೇಳಿದೆ ಹೊರತು ನನ್ನನ್ನು ಮಾಡ್ರಿ ಅಂತ ನಾನೇನು ಕೇಳಿಲ್ಲ. ಅವ್ರು ಅದು ಅವ್ರಿಗೆ ಬಿಟ್ಟದ್ದು, ಖರ್ಗೆ ಅವ್ರಿಗೆ ಬಿಟ್ಟದ್ದು, ಅವ್ರು ಮಾಡೋದು ಬಿಡೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಆಗಲಿಕ್ಕಿಲ್ಲ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಅವರೇ ಕಂಟಿನ್ಯೂ ಆಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಜನರ ಆಶೀರ್ವಾದ ಮಾಡಿದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೇನಾಗ್ತದೆ ಗೊತ್ತಿಲ್ಲ.